ಹಾಯ್ ಗೆಳೆಯರೇ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇತರರೊಂದಿಗೆ ಹಂಚಿಕೊಳ್ಳಿ. ಈಗ ಕತೆಗೆ ಬರೋಣ. ರಾಯರಿಗೆ ಈಗ 56 ವರ್ಷ. ಅವರಿಗೆ ಹೆಂಡತಿ ತೀರಿ ಹೋಗಿ ತುಂಬಾ ವರ್ಷಗಳೇ ಆಗೋಗಿದೆ. ಸುಮಾರು 40 ವರ್ಷ ಇದ್ದಾಗಲೇ ಅಂದುಕೊಳ್ಳಿ. ಮನೆಯಲ್ಲಿ ಒಬ್ಬರೇ ಇದ್ದಾರೆ. ಈಗಲೂ ಅವರು ಗಟ್ಟಿಮುಟ್ಟಾಗೆ ಇದ್ದಾರೆ. ಅವರು ಚಿಕ್ಕಂದಿನಿಂದಲೂ ಸ್ವಲ್ಪ ತುಂಬಾ ಆಸೆ ಹೆಣ್ಣೆಂದರೆ ಯಾವಾಗ ನೋಡಿದ್ರೂ ಬಾಯಿ ಬಿಡುತ್ತಿದ್ದರು. ಹೈ ಸ್ಕೂಲು ಕಾಲೇಜು ಅದು ಇದು ಅಂತ ಓದುತ್ತಿದ್ದಾಗ ಸುಮಾರು ಹೆಣ್ಣಿನ ರುಚಿಯನ್ನು ನೋಡಿ ಬಿಸಾಕಿದ್ದಾರೆ. ಆದ್ದರಿಂದ ಮನೆಯಲ್ಲಿ ಅವರಿಗೆ ಬೇಗನೆ ರೂಪವಂತ ಹೆಣ್ಣನ್ನ ತಂದು ಮದುವೆ ಮಾಡಿದರು. ಮಗ ಎಲ್ಲಿ ಕೈತಪ್ಪಿ ಹೋಗ್ತಾನೆ ಅನ್ನೋ ಭಯ ತಾಯಿಗೆ. ನಂತರ ಹುಡುಗಿಯ ಕಾಲ್ಗುಣದಿಂದಲೋ ಅಥವಾ ಏನೋ ಗೊತ್ತಿಲ್ಲ, ಶ್ರೀರಾಮನಂತೆ ಇದ್ದು ಬಿಟ್ಟ. ನಂತರ ಅವರಿಗೆ ಒಬ್ಬನೇ ಮಗ ಹುಟ್ಟಿದ್ದು. ಅವನನ್ನು ಚೆನ್ನಾಗಿ ಓದಿಸಬೇಕೆಂದು ನಗರದಲ್ಲೇ ಓದಿಸಿದರು. ಮಗನ ಹೆಸರು ರಾಜ. ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿ ಕೊನೆಗೆ ಸುಂದರವಾದ ಹುಡುಗಿಯನ್ನೆಲ್ಲ ಮಾಡಿ ತಂದೆಯ ವಿರೋಧ ಕಟ್ಟಿಕೊಂಡು ಮದುವೆ ಮಾಡ್ಕೊಂಡ. ಆದರೂ ಮಗ ಅಪ್ಪನ ಮನ ಒಲಿಸಿಕೊಳ್ಳಲೇ ಬೇಕಲ್ಲ. ಆಗಾಗ ಬಂದು ಅಪ್ಪ ತಮ್ಮ ಜೊತೆಯಲ್ಲೇ ಬಂದು ಇದ್ದು ಬಿಡಿ ಅಂತ ವಿನಂತಿ ಮಾಡಿಕೊಳ್ಳುತ್ತಿದ್ದ. ಈ ಸಲ ರಾಜ ತನ್ನ ಹೆಂಡತಿ ನಂದಿನಿಯನ್ನ ಅಪ್ಪನ ಮನ ಒಲಿಸಿಕೊಳ್ಳೋಕೆ ಪ್ರಥಮ ಬಾರಿ ಕರೆದುಕೊಂಡು ಬಂದಿದ್ದ. ಒಳ್ಳೆ ಸೌಂದರ್ಯ. ಅಬ್ಬಾ ಹೇಗಿದ್ದಾಳೆ ಅಂದ್ರೆ ಅವಳ ಸೌಂದರ್ಯ ನೋಡಿ ತುಂಬಾ ದಿನದಿಂದ ತಡೆದುಕೊಂಡಿದ್ದ. ಅವರ ಆಸೆಗಳು ಮತ್ತೆ ಮನೆ ಮಾಡ್ತು. ನಂತರ ನಂದಿನಿ ರಾಯರಿಗೆ ನಮಸ್ಕರಿಸುವಾಗ ಅವರಿಗೆ ಹುಚ್ಚೆದ್ದಿತ್ತು. ನಂತರ ನಂದಿನಿ ಅವರ ಕಾಲನ್ನ ಗಟ್ಟಿಯಾಗಿ ಹಿಡಿದು ಅಳುತ್ತಾ, ಮಾವ ಪ್ಲೀಸ್, ನೀವು ನಮ್ಮ ಜೊತೆಗೆ ಇರಬೇಕು. ನಿಮ್ಮ ಆನಂದಕ್ಕೆ ನಾವು ಏನು ಮಾಡೋಕು ತಯಾರು. ನೀವು ಬರ್ತೇನೆ ಎನ್ನುವವರೆಗೂ ನಿಮ್ಮ ಕಾಲನ್ನ ಬಿಡೋದಿಲ್ಲ ಎನ್ನುತ್ತಾ ಅವರ ಕಾಲನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ಲು. ರಾಯರಿಗೆ ತಾವು ಅವರ ಜೊತೆಯಲ್ಲಿ ಇದ್ದರೆ ಸೊಸೆನ ಆಗಾಗ ನೋಡ್ತಿರಬಹುದು. ತಮ್ಮ ಹಸಿವನ್ನ ಸ್ವಲ್ಪ ಮಟ್ಟಿಗಾದರೂ ತಣಿಸಿಕೊಳ್ಳಬಹುದೇನೋ ಅಥವಾ ಸೊಸೆ ನನ್ನ ದಾಸಿಯಾಗಬಹುದೇನೋ ಅಂತ ಏನೇನೋ ಯೋಚನೆಗಳು ಲೆಕ್ಕಾಚಾರ ಮಾಡಿ ಕೊನೆಗೆ ತಮ್ಮ ಒಪ್ಪಿಗೆಯನ್ನ ಕೊಟ್ಟೆ ಬಿಟ್ಟಿದ್ದ. ಈಗ ನಂದಿನಿ ಆನಂದದಿಂದ ಮಾವನ ಮಾವ ಅಂತೂ ನಿಮ್ಮ ಮನಸ್ಸು ಬದಲಾಯಿಸಿ ನಮ್ಮ ಜೊತೆಗೆ ಇರೋಕೆ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು, ನಮಗೆ ತುಂಬಾ ಖುಷಿ ಇದೆ, ನಿಮಗೆ ಏನು ಬೇಜಾರು ಮಾಡುವುದಿಲ್ಲ ಪ್ರಾಮಿಸ್ ಅಂದ್ಲು. ಆದರೆ ರಾಯರಿಗೆ ಬಹಳ ದಿನದ ನಂತರ ನಂದಿನಿಗೆ ಇದರ ಅರಿವಾಗಿ ಏನು ಮಾವ ಈ ತರ ನೋಡ್ತಿದ್ದಾರಲ್ಲ ಅಂತ ಗೊತ್ತಾಯ್ತು. ಬಹುಶಃ ಇವರು ನನ್ನ ಕಂಪನಿ ಆಗಬಹುದು. ಗಂಡಿನಿಂದ ತೀರದ ತನ್ನ ಹಸಿವನ್ನ ಇವರಿಂದ ತೀರಿಸಿಕೊಳ್ಳಬಹುದೇನೋ ಅಂತ ಅನ್ನಿಸ್ತು. ಆದರೆ ರಾಜ ಅಲ್ಲಿ ಇದ್ದಿದ್ದರಿಂದ ನಾಚಿಕೆಯಿಂದ ಯಾವುದೇ ರೀತಿಯ ಮಾತುಗಳನ್ನಾಡದೆ ಮಾವನನ್ನ ಕರೆದುಕೊಂಡು ಬಂದಳು. ನಂತರ ರಾಜ ನಾಳೆ ಬೆಳಗ್ಗೆ ನಾವು ಹೊರಡೋಣ ಎಂದು ಅಪ್ಪನಿಗೆ ತಯಾರಾಗಲು ಕೂಡ ಹೇಳಿದ. ಆಗ ನಂದಿನಿ ಸಂಜೆ ಆಯ್ತು, ತಾನು ಅಡುಗೆ ಮಾಡ್ತೇನೆ ಅಂತ ಹೇಳಿ ಅಡುಗೆ ಮನೆಗೆ ಹೋದಳು. ರಾಜೇಶ್ ರಾಯರೊಂದಿಗೆ ಸ್ವಲ್ಪ ಮಾತುಕತೆಗಳನ್ನ ಮಾತಾಡಿ ನಂತರ ಫ್ರೆಂಡ್ಸ್ ಅನ್ನ ಮಾತಾಡಿಸಿಕೊಂಡು ಬರ್ತೀನಿ ಅಂತ ಹೇಳಿ ಹೊರಹೋದ ರಾಯರು ಆಗ ಸೊಸೆಗೆ ಸಹಾಯ ಮಾಡಲು ಅಡುಗೆ ಮನೆಗೆ ಹೊರಡುತ್ತಾರೆ. ಅಲ್ಲಿ ಹೋದಾಗ ಸೊಸೆ ಮುದ್ದು ಅಡುಗೆ ಮಾಡುತ್ತಿದ್ದಳು. ಮಾವನಿಗೆ ಕಾಣುತ್ತಿರುವುದು ಸೊಸೆಯಲ್ಲ, ಸೊಸೆಯ ಅಂದ ಚಂದ. ಸೊಸೆಗೆ ತನ್ನ ಮಾವ ಹೀಗೆ ನೋಡ್ತಿದ್ದಾನೆ ಅಂತ ಗೊತ್ತಾದರೂ ಯಾವುದನ್ನು ಸರಿಪಡಿಸಿಕೊಳ್ಳದೆ ಆಗಾಗ ಮಾವನತ್ತ ನೋಟ ಬೀರುತ್ತಿದ್ದಳು. ಈಗ ಸೊಸೆ ಮಾವನನ್ನ ಸೆಳೆಯುವುದರಲ್ಲಿ ಅಡುಗೆ ಮಾಡಿ ಮುಗಿಸಿದ್ಲು. ನಂತರ ರಾಜ ಬಂದ ಮೇಲೆ ಎಲ್ಲರೂ ಊಟ ಮಾಡಿದ ಮೇಲೆ ಎಲ್ಲರೂ ಮನೆಯ ಹಾಲಲ್ಲಿ ಕುಳಿತು ಲೋಕಾಭಿರಾಮವಾಗಿ ಮಾತನಾಡಲು ಕುಳಿತರು. ಆದರೆ ಮಾವನಿಗೆ ಸೊಸೆ ಮೇಲೆ ಕಣ್ಣು. ರಾತ್ರಿ ಎಲ್ಲರೂ ಕೂಡ ಭರ್ಜರಿ ಊಟ ಮಾಡಿ ಬೇಗನೆ ಮಲ್ಕೊಂಡ್ರು. ಇತ್ತ ರಾಯರಿಗೆ ತಾನು ಯಾವಾಗ ಸೊಸೆಯನ್ನು ಸೇರ್ತೀನಿ, ಮಜಾ ಮಾಡಿಕೊಳ್ಳುವುದು ಎಂಬ ಯೋಚನೆಯಿಂದ ನಿದ್ದೇನೆ ಹತ್ತಲಿಲ್ಲ. ನಂದಿನಿಗೂ ಅಷ್ಟೇ. ಯಾವಾಗ ಮಾವ ನನ್ನ ಜೊತೆ ಬರ್ತಾರೆ, ಅವರ ಆಸೆಗಳನ್ನು ಯಾವಾಗ ಹೇಳ್ತಾರೆ, ನನ್ನ ದಾಹ ಅಂತೂ ಹೆಚ್ಚಾಗಿ ತನ್ನ ಗಂಡನಿಂದ ಸ್ವಲ್ಪವಾದರೂ ತಣಿಸಿಕೊಳ್ಳಬೇಕು ಅಂತ ತನ್ನ ಗಂಡನಿಗೆ ಕೇಳಿಕೊಂಡಳು. ಆದರೆ ರಾಜ ಕೇಳ್ಬೇಕಲ್ಲ, ಸುಮ್ನೆ ಮಲ್ಕೊಳೆ, ನನಗೆ ಡಿಸ್ಟರ್ಬ್ ಮಾಡ್ಬೇಡ, ನನಗೆ ಇಷ್ಟ ಇಲ್ಲ ಎಂದು ಹೇಳಿ ಮಲ್ಕೊಂಡೇ ಬಿಟ್ಟ ಮಾರಾಯ. ನಂದಿನಿ ಪಾಪ ಕೇಳ್ಬೇಕಲ್ಲ, ತನ್ನ ದಾಹ ತಡೆಯಲಾಗದೆ ತಾನೇ ಶೂರ ಹಚ್ಚಿಕೊಂಡಳು. ಆಗ ಆಗುವ ಕೈಬಳೆ ಗಿಣಿ ಗಿಣಿ ಸಪ್ಪಳ ಅವಳ ಹೆದಸಿರು. ಪಕ್ಕದ ಕೋಣೆಯಲ್ಲಿದ್ದ ಆ ಮುದುಕ ರಾಯರಿಗೆ ಎಚ್ಚರ ಮಾಡಿ ಮಗ ಸೊಸೆ ಏನೋ ಮಾಡ್ತಿದ್ದಾರೆ ಅಂತ ಅವರ ಕೋಣೆಯ ಬಾಗಿಲಲ್ಲಿ ಹಿಣುಕಿದ್ರು. ಅಲ್ಲಿ ನಂದಿನಿಗೆ ಗಂಡನಿಂದ ಸಹಕಾರ ಸಿಗದಿದ್ದರೂ ಅವಳ ದಾಹ ಇದ್ದಾಗ ಬಾಗಿಲಲ್ಲಿ ಮಾವ ಇಣುಕುತ್ತಿದ್ದದ್ದು ಗೊತ್ತಾಗಿ ತನ್ನ ಕಾರ್ಯವನ್ನು ನಿಲ್ಲಿಸಿ ಹಾಗೆಯೇ ಮಾವನ ಹತ್ತಿರ ಓಡಿ ಬಂದಳು. ರಾಯರು ಸೊಸೆಯನ್ನ ತಮ್ಮ ರೂಮಿಗೆ ಕರೆದುಕೊಂಡು ಬಂದು
ಯಾಕೆ ಏನಾಯ್ತು, ನಿನ್ನ ಗಂಡ ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ವಾ, ನಿಮ್ಮ ಸಂಸಾರ ಚೆನ್ನಾಗಿಲ್ವಾ ಅಂತ ಏನೇನೋ ಪ್ರಶ್ನೆಗಳನ್ನು ಹಾಕಿದ್ರು ನಂದಿನಿ. ಇಲ್ಲಮ್ಮ ಮಾವ, ನನ್ನ ಹಸಿವನ್ನ ಅವರು ಇದುವರೆಗೆ ಯಾವತ್ತೂ ನೀಗಿಸೇ ಇಲ್ಲ ಎಂದು ಮಾವನನ್ನ ನೋಡಿ ನೀವೇ ನಿಮ್ಮ ಸೊಸೆಯ ಹಸಿವನ್ನ ತಡಮಾಡದೆ ನೀಗಿಸಬೇಕು ಅಂತ ಹೇಳಿದಾಗ ರಾಯರು ಮಾತ್ರ ಏನು ಮಾತಾಡದೆ ಅವಳು ಬೇಡ ಬೇಡ ಅಂತ ಹೇಳುವ ಪ್ರಯತ್ನವನ್ನ ಮಾಡ್ತಿದ್ಲು. ತಳ್ಳಲು ಪ್ರಯತ್ನ ಪಟ್ಟಲು ಇವರು ಕಾಡು ಮೃಗದಂತೆ ಹೊರಗಿದ್ರು. ಆದರೆ ರಾಯರು ಬಿಡಬೇಕಲ್ಲ, ಏನು ಆಗಲ್ಲ ಚಿನ್ನ, ನಿಧಾನಕ್ಕೆ, ಮೊದಲು ಸ್ವಲ್ಪ ಆತರ ಆಗುತ್ತೆ, ಅವಳು ಸಾಧ್ಯವೇ ಇಲ್ಲ ಅಂದ್ರೂ ಕೂಡ ಸೊಸೆ ನೋವಿನಿಂದ ಒದ್ದಾಡುತ್ತಿದ್ದರು ಕೂಡ ಅವಳ ಕಣ್ಣುಗಳಲ್ಲಿ ನೀರು ಬಂದ್ರೂ ಕೂಡ ರಾಯರು ನಿಲ್ಲಿಸಲೇ ಇಲ್ಲ. ಅವಳು ಜೋರಾಗಿ ಕೂಗಿದ್ಲು. ರಾಯರು ತಕ್ಷಣ ಅವಳಿಗೆ ಹೇಳಿದರು, ಹೊರಗೆ ನಿನ್ನ ಗಂಡ ಮಲಗಿದ್ದಾನೆ, ಕೂಗಬೇಡ ಅಂದ್ರು. ನೋಡು, ನಿನಗೆ ಇದೆಲ್ಲ ವಸ್ತು ಗೊತ್ತು, ಆದರೆ ತೊಡ್ಕೋಬೇಕು, ಏನೂ ಆಗಲ್ಲ ಅಂತ ಸೊಸೆಯನ್ನ ಸಮಾಧಾನ ಮಾಡಿ ಆನಂದದ ತುತ್ತ ತುದಿಗೆ ಕೊಂಡುಕೊಂಡು ಹೋದರು. ಅವಳಿಗೆ ನೋವು ಹೋಗಿ ಖುಷಿ ಏನೋ ಒಂಥರ ಆವರಿಸಿತು. ಸೊಸೆ ಈಗ ರಾಗ ಹಾಡೋಕೆ ಶುರು ಮಾಡಿದ್ಲು, ಮಾವನನ್ನು ಉರಿದುಂಬಿಸುತ್ತಿದ್ದಳು. ಹೀಗೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಸುತ್ತ ರಾಯರು ತಮ್ಮ ಕೆಲಸವನ್ನು ಶುರು ಹಚ್ಚಿಕೊಂಡರು. ಮಾವ, ಇವತ್ತು ನಿಮ್ಮಿಂದ ನನಗೆ ಸ್ವರ್ಗ ಸುಖ ಸಿಕ್ತು. ಅವಳ ರೂಮಿಗೆ ಹೋಗಿ ಗಂಡನ ಪಕ್ಕ ಆರಾಮವಾಗಿ ಮಲ್ಕೊಂಡಳು. ಮರುದಿನ ರಾಯರನ್ನ ಕರೆದುಕೊಂಡು ಮಗ ಸೊಸೆ ಅವರ ಮನೆಗೆ ಹೊರಟ್ರು. ಆದರೆ ಬಸ್ನಲ್ಲಿ ತುಂಬಾ ರಶ್ ಇದ್ದಿದ್ದರಿಂದ ಸೀಟ್ ಸಿಗದೆ ನಿಂತುಕೊಂಡು ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಬಂತು. ಆಗ ಮಾವ ನಂದಿನಿಗೆ ಅಲ್ಲ, ನಂದಿನಿನೇ ಮಾವನಿಗೆ ನಿಂತುಕೊಂಡು ಚಮಕ್ ನೋಡ್ತಿದ್ಲು. ಅವರ ಮುಖ ನೋಡಿ ನಗ್ತಿದ್ಲು. ತಾವು ಇನ್ನಷ್ಟು ಸೊಸೆ ಹತ್ತಿರಕ್ಕೆ ನಿಂತು ಸ್ವಲ್ಪ ಹೊತ್ತು ಪ್ರಯಾಣ ಮಾಡಿದ ನಂತರ ರಾಯರಿಗೆ ಸೀಟ್ ಸಿಕ್ತು. ಸುಮಾರು 1 ಗಂಟೆ ಪ್ರಯಾಣ ಮಾಡಿದ ಮೇಲೆ ಅವರ ಊರು ಕೂಡ ಬಂತು. ಮೂವರು ಮನೆಗೆ ಬಂದ ಮೇಲೆ ನಂದಿನಿ, ರಾಜ್ ಇವತ್ತು ಏನಾದರೂ ಕೆಲಸ ಇದ್ಯಾ ಅಂತ ಕೇಳುವ ಸಮಯಕ್ಕೆ ಸರಿಯಾಗಿ ಆಫೀಸ್ನಿಂದ ಕಾಲ್ ಬಂತು. ಆದ್ದರಿಂದ ಆತ ತರಾತುರಿಯಿಂದ ಆಫೀಸಿಗೆ ಎದ್ದು ಹೊರಡಲೇಬೇಕಾಯಿತು. ನಂತರ ನಂದಿನಿ ಗಂಡನನ್ನ ಕಳಿಸಿ ಬಾಗಿಲು ಹಾಕಿ ಒಳಗೆ ಬಂದ್ಲು. ಮಾವನಿಗೆ ಟಿವಿ ನೋಡಲು ಹೇಳಿ ಅಡುಗೆಗೆ ರೆಡಿ ಮಾಡ್ತೇನೆ ಮಾವ ಅಂತ ಹೇಳಿ ಅಡುಗೆ ಮನೆಗೆ ಹೊರಟಲು. ಆದರೆ ರಾಯರು ಸೊಸೆಗೆ ಏನೇ ನೆನ್ನೆ ನಿನ್ನ ಗಂಡ ಪಕ್ಕದ ರೂಮಿನಲ್ಲಿ ಇದ್ದರು ಕೂಡ, ಬಾ ಅಂತ ನನ್ನ ಕರೆದುಕೊಂಡು ಬಂದೆ. ಈಗ ನಾವಿಬ್ಬರೇ ಇಷ್ಟು ಪ್ರಶಾಂತವಾದ ಜಾಗ, ಇನ್ನೊಮ್ಮೆ ನನ್ನ ಯಾಕೆ ಆಗಬಾರದು. ಆಗ ನಂದಿನಿ ನಾಚಿಕೆಯಿಂದ, ಏನ್ ಮಾವ, ಒತ್ತು ಗೊತ್ತಿಲ್ವಾ ನಿನಗೆ ಇಷ್ಟೊತ್ತಿನಲ್ಲಿ ಏನಂತ ಅವಳು ಮಾವನನ್ನ ರೇಗಿಸಿದ್ಲು. ಆಗ ರಾಯರು ನಂದಿನಿಯನ್ನ ಒತ್ತು ಗೊತ್ತು ಏನೂ ಇಲ್ಲ ಬಾ ಅಂತ ಅವಳ ರೂಮಿಗೆನೆ ಕರ್ಕೊಂಡು ಹೋದ್ರು. ನನ್ನನ್ನ ಮರಳು ಮಾಡಿದ್ದು ನಿನ್ನ ಅಂದ ಚಂದ, ಅದಕ್ಕೆ ನಾನು ನಿಮ್ಮ ಮನೆಗೆ ಬರೋಕೆ ಒಪ್ಪಿಕೊಂಡಿದ್ದು ಅಂತ. ನಂತರ ಇಬ್ಬರು ಬಚ್ಚಲ ಮನೆಗೆ ಹೋಗಿ ಸ್ನಾನ ಮಾಡಿ ಮುಗಿಸಿದ್ರು. ಆಮೇಲೆ ಇಬ್ಬರು ಬಂದು ಅಡುಗೆ ಮಾಡಿ ಒಬ್ಬರಿಗೊಬ್ಬರು ಊಟ ಮಾಡಿಸಿದ್ರು. ಆಗ ನೋಡಿ ಇನ್ನೊಂದು ಇನ್ನಿಂಗ್ಸ್ ಎಂದಾಗ ನಂದಿನಿ, ಮಾವ ಈಗ ಬೇಡ, ನಿಮ್ಮ ಮಗ ಬಂದ್ರೆ ಕಷ್ಟ, ಅವರು ಮಧ್ಯಾಹ್ನದ ಊಟಕ್ಕೆ ಬರ್ತಾರೆ ಅಂತ ಹೇಳಿದಾಗ ರಾಯರು ಪ್ಲೀಸ್ ಇದರ ಹಸಿವನ್ನ ತೀರಿಸು ಎಂದಾಗ ನಂದಿನಿ, ನಿಮಗೆ ನನ್ನ ರುಚಿ ತೋರಿಸಿದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ರಾಯರಿಗೆ ಸೊಸೆ ಏನು ಮಾಡ್ತಾಳೆ ಅಂತ ಗೊತ್ತಾಗುವಷ್ಟರಲ್ಲಿ ಅವಳು ಕೆಲಸ ಶುರು ಹಚ್ಚಿಕೊಂಡಿದ್ಲು. ರಾಯರು ಆ ಅಂತ ಕಿರುಚಿದಾಗ ಅವಳು ನಕ್ಕಿದ್ಲು. ಆಗ ರಾಯರು, ತಮಗೆ ತಿರುಮಂತ್ರ ಕಲಿಸ್ತೀಯಾ ಎಂದು ಮಾಡ್ತೀನಿ ಇರು ನಿಂಗೆ ಅಂತ ಸೊಸೆಯನ್ನ ಅವರ ರೂಮಿಗೆ ಕರೆದುಕೊಂಡು ಹೋಗಿ ಬೆವರಿಳಿಸಿದರು. ನಂತರ ನಂದಿನಿ ಸಾಕು ಮಾಡಿ, ಮಾವ ನಿಮ್ಮ ಮಗ ಬರುವ ಹೊತ್ತಾಯ್ತು ಅಂತ ಹೇಳಿದಾಗ ರಾಯರು ಸರಿ ಅಂತ ಟಿವಿ ನೋಡುತ್ತಾ ಕುಳಿತಿದ್ದಾಗ ಅದೇ ಸಮಯಕ್ಕೆ ರಾಜೇಶ್ ಕೂಡ ಕೆಲಸ ಮುಗಿಸಿ ತುಂಬಾ ಸುಸ್ತಾಗಿ ಒಳಗೆ ಬಂದ. ಜೋಕ್ಸ್ ಹೇಳುತ್ತಾ ರಾತ್ರಿಯವರೆಗೆ ಕಾಲಹರಣ ಮಾಡಿ ನಂತರ ಊಟ ಮಾಡಿ ಮಲಗಿಕೊಳ್ಳಲು ತಮ್ಮ ರೂಮಿಗೆ ಹೋದಾಗ ರಾಯರು ಸೊಸೆಗೆ ಮತ್ತೆ ಬೇಕಂತ ಕೇಳ್ತಾರೆ. ನಂದಿನಿ ಗಂಡನಿಗೆ ಮಲಗಲು ಹೇಳಿ ಮಾವನಿಗೆ ಏನೋ ಬಿಸಿನೀರು ಕೊಡಬೇಕಂತೆ ಅಂತ ಹೇಳಿ ಬರ್ತಾಳೆ. ಆಗ ರಾಯರು, ತಾವು ಹೇಳಿದ್ದು ಅದಲ್ಲ ಇದು ಅಂತ ತೋರಿಸ್ತಾ ಕತ್ತು ಹೋಗಿ ಮಾವ ಅಂತ ನಾಚಿಕೆಯಿಂದ ಹೇಳಿದಾಗ ಕೊನೆಗೆ ಎಲ್ಲಾ ಕೆಲಸ ಮುಗಿಸಿ ಗಂಡನ ರೂಮಿಗೆ ಹೋದಲು. ಮರುದಿನ ರಾಯರು ಎದ್ದಾಗ ರಾಜೇಶ್ ಆಫೀಸಿಗೆ ಹೋಗಿ ಹಾಗಿತ್ತು. ಆಗ ನಂದಿನಿ ನಗುತ್ತಾ ಮಾವನಿಗೆ ಬಿಸಿ ಬಿಸಿಯಾಗಿ ರುಚಿಯಾಗಿ ಕಾಫಿಯನ್ನ ಮಾಡಿಕೊಟ್ಲು. ತಾನು ಸ್ನಾನ ಮಾಡಿ ಬರುತ್ತೇನೆ ಎಂದು ಬಚ್ಚಲ ಮನೆಗೆ ಹೋದಲು. ಆದರೆ ನಂದಿನಿ ಬಚ್ಚಲ ಮನೆಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ಳದೆ ತಾನು ಸ್ನಾನ ಮಾಡೋಕೆ ಶುರು ಮಾಡಿದಳು. ಸ್ನಾನ ಮಾಡುವುದು ಕಾಣಿಸಿ ರಾಯರಿಗೆ ತಡೆಯಲಾಗದೆ ತಾವು ಬಚ್ಚಲು ಮನೆ ಹೋಗಿ ಸೊಸೆಗೆ ತನಗೂ ಸ್ನಾನ ಮಾಡಿಸುವಂತೆ ಕೇಳಿಕೊಂಡರು. ಇಬ್ಬರು ಈಗ ಹಾಯಾಗಿ ಸ್ನಾನ ಮಾಡಿದರು. ಇಬ್ಬರಿಗೂ ಹಾಯ್ ಎನಿಸಿ ನಂದಿನಿ ಹಾಗೆ ಮಾವನನ್ನ ಹೊರಗೆ ಮಲಗಿದ್ಲು. ಹೀಗೆ ಸಾಯಂಕಾಲದವರೆಗೂ ರಾಯರು ತಮ್ಮ ಸೊಸೆಯನ್ನು ಎಡಬಿಡದೆ ತೃಪ್ತಿಪಡಿಸಿದರು.
ನಂದಿನಿಯು ತಾನೇನು ಕಡಿಮೆ ಇಲ್ಲ ಎಂದು ಮಾವನನ್ನು ಕೂಡ ಖುಷಿಪಡಿಸಿದಳು. ನಂತರ ಇಬ್ಬರು ಸ್ನಾನ ಮಾಡಿ ರಾಜ ಬರುವ ವೇಳೆಗೆ ಬಟ್ಟೆ ಹಾಕೊಂಡು ಆರಾಮಾಗಿ ಕೂತು ಟಿವಿಯನ್ನು ವೀಕ್ಷಿಸುತ್ತಿದ್ದರು. ಇದೇ ರೀತಿ ಸುಮಾರು 1 ತಿಂಗಳು ನಂದಿನಿಯು ಮಾವನಿಂದ ಹಸಿವನ್ನ ನೀಗಿಸಿಕೊಂಡ ಪ್ರತಿಫಲವಾಗಿ ಅವರನ್ನ ಹಳ್ಳಿಗೆ ಕಳುಹಿಸಿಕೊಟ್ಟಿದ್ಲು. ನಂತರವೂ ಮಾವ ಆಗಾಗ ಬರುತ್ತಿದ್ದರು. ಆ ಒಂದೊಂದು ವೇಳೆ ಮಾವನ ಮನೆಗೆ ಇವಳು ಕೂಡ ಹೋಗ್ತಿದ್ದಳು, ಹಸಿವನ್ನ ನೀಗಿಸಿಕೊಳ್ಳುತ್ತಿದ್ದಳು. 5-6 ತಿಂಗಳು ಕಳೆದ ಮೇಲೆ ನಂದಿನಿ ಬಸರಿಯಾಗಿ ನಂತರ ರಾಯರ ಕೈಗೆ ಮೊಮ್ಮಗುವನ್ನ ಕೊಟ್ಲು. ಇದರಿಂದ ತುಂಬಾ ಖುಷಿಪಟ್ಟಿದ್ರು. ಧನ್ಯವಾದ. ಶುಭವಾಗಲಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ.